ಕನ್ಯಾ ರಾಶಿಯವರಿಗೋಸ್ಕರವಾಗಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ನೀವು ಕನ್ಯಾ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟು. ಏನೇನು ಒಳ್ಳೆಯದಾಗಲಿದೆ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಂತ. ಅದೇ ರೀತಿ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟು. ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನಮ್ಮ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಸೆಕ್ಷನ್ ನೋಡ್ತಾ ಇರ್ತಾನೆ, ಅಪರೂಪಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕೆರಿಯರ್ನಲ್ಲಿ ದೊಡ್ಡ ಅವಕಾಶಗಳು. ಉದ್ಯೋಗ ಮಾಡ್ತಿರ್ತಿರಲ್ಲ, ಸೊ ಒಂದು ಪ್ರಮೋಷನ್ ಸಿಗ್ತಕ್ಕಂಥದ್ದು ಜಾಬಲ್ಲಿ, ಅಥವಾ ಒಂದು ರೆಕಗ್ನೈಸೇಷನ್. ನೀವೇನು ಜಾಬ್ ಮಾಡ್ತಾರೆ, ನೀವೇನು ಕಷ್ಟಪಡ್ತಾ ಇದ್ದೀರಾ, ಒಂದು ಗುರುತಿಸುವಿಕೆ. ನಿಮ್ಮನ್ನು ಗುರುತಿಸ್ತಾರೆ. ನೀವೆಲ್ಲಿ ಕೆಲಸ ಮಾಡ್ತಾರೆ ನಿಮ್ಮನ್ನು ಗುರುತಿಸ್ತಾರೆ. ನಿಮಗೊಂದು ಪ್ರಮೋಷನ್ ಬೇಕು, ಒಂದು ಸ್ಯಾಲ್ರಿ ಹೈಕ್ ಬೇಕು, ಏನೋ ಒಂದು ಅನುಕೂಲ ಆಗಬೇಕು. ಜಾಬ್ ವಿಚಾರದಲ್ಲಿ ಏನೇ ನಿಮಗೊಂದು ಅನುಕೂಲ ಆಗಬೇಕು ಅಂದ್ರೂ ಸಹ ಸ್ವಲ್ಪ ಈ ಒಂದು ತಿಂಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನಿಮಗದು ಅನುಕೂಲ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಇನ್ನು ಎರಡನೇದಾಗಿ ನಿಮ್ಮ ಕೆಲಸಕ್ಕೆ ಮಾನ್ಯತೆ ಸಿಗುತ್ತದೆ. ಅಥಾರಿಟೇಟಿವ್ ಅಂಥೇಳಿ ಅಂದರೆ ಏನಾಗುತ್ತೆ, ಅಪ್ರಿಷಿಯೇಟ್ ಮಾಡ್ತಾರೆ. ಹಾಗೂ ನೀವು ಮಾಡಿದ್ಮೇಲೆ ಮುಗಿದೋಯ್ತು ಅಂತ ನೀವು ಹೇಳಿದ್ದೀರಾ, ಹಂಗಾರೆ ಓಕೆ, ನೋ ಪ್ರಾಬ್ಲಮ್, ಸೂಪರ್ ಅನ್ನೋ ಥರ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಸಿಗುತ್ತೆ ನಿಮಗೆ. ಎಸ್, ಇವ್ರು ಹೇಳಿದ್ಮೇಲೆ ಆಗೋಯ್ತು ಬಿಡ್ರಿ, ಕರೆಕ್ಟಾಗಿ ಹೇಳಿದ್ದಾರೆ ಇವರು, ಏನು ತೊಂದರೆ ಇಲ್ಲ ಅಂಥೇಳಿ. ಸೊ ಅಂದರೆ ಆ ಒಂದು ಅಥಾರಿಟಿ ಶಕ್ತಿ ಇದೆಯಲ್ಲ, ಅದು ನಿಮಗೆ ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಜಾಬ್ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ನಿಮ್ಮ ಮಾತಿಗೆ ತುಂಬ ವಿಶೇಷವಾದ ಒಂದು ಪವರ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಮೂರನೇ ವಿಚಾರ, ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತೆ. ನೀವು ಕನ್ಯಾ ರಾಶಿಯವರಾಗಿದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದೀರಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಇದಕ್ಕೇನು ಪರಿಹಾರ ಅಂತಲೇ ಗೊತ್ತಾಗ್ತಾ ಇಲ್ಲ. ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ. ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗ್ತದೆ. ಆಮೇಲೆ ಅನಲೈಸ್ ತುಂಬ ಚೆನ್ನಾಗಿ ಮಾಡ್ತೀರಾ. ಇದು ಹಿಂಗೆ, ಇದು ಹಿಂಗೆ, ಇದಿಷ್ಟೇ, 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 ಇದು ಹಿಂಗೆ, ಇಂಥದ ಕಾರಣದಿಂದ ಹಿಂಗೆ ಆಗುತ್ತೆ, ಇದನ್ನು ಹಿಂಗೆ ಮಾಡಬೇಕು, ಪರಿಹಾರ ಸಿಕ್ಬಿಡ್ತಲ್ಲ. ಸೊ ಆ ಥರ ಅನಲೈಸಿಂಗ್ ಆ ಪವರ್ ಇದೆಯಲ್ಲ, ಅದು ತುಂಬ ಜಾಸ್ತಿ ಆಗುತ್ತೆ ನಿಮ್ಮದು. ಏನು ತಪ್ಪು, ಏನು ಸರಿ, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ಕೊತೀರಾ. ಸೊ ಅದರಿಂದ ನಿಮ್ಮ ಎಲ್ಲ ಅಂದರೆ ಕನ್ಯಾ ರಾಶಿಯವರ ಎಲ್ಲ ಸಮಸ್ಯೆಗಳಿಗೂ ಏಪ್ರಿಲ್ ತಿಂಗಳಲ್ಲಿ ಪರಿಹಾರ ಸಿಗಲಿದೆ. ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಕನ್ಯಾ ರಾಶಿಯವರ ಎಲ್ಲ ಸಮಸ್ಯೆಗಳಿಗೂ ಸಹ ಪರಿಹಾರ ಆಗಬೇಕು ಏಪ್ರಿಲ್ ತಿಂಗಳಷ್ಟೇ, ಆದರೆ ಮುಂದಿನ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಎಂಡ್ ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ನಾಲ್ಕನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಒಳ್ಳೆಯ ಸ್ನೇಹಿತರು, ಉತ್ತಮ ಸ್ನೇಹಿತರು ಸಿಗ್ತಾರೆ ನಿಮಗೆ ಅಂತ, ಅಥವಾ ಸ್ನೇಹಿತರ ಜೊತೆಗೆ ಒಳ್ಳೆಯ ಬಾಂಡಿಂಗ್ ತುಂಬಾ ಚೆನ್ನಾಗುತ್ತೆ, ಸ್ಟ್ರಾಂಗ್ ಬಾಂಡಿಂಗ್. ಅದರಿಂದ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದರಿಂದ ಲಾಭ ಆಗುತ್ತೆ. ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳಿದೆಯಾ, ಅದು ಸರಿ ಹೋಗುತ್ತೆ. ಅಥವಾ ನಿಮ್ಮ ಒಬ್ಬ ವ್ಯಕ್ತಿಯ ಮೇಲೆ ತುಂಬಾ ಜಾಸ್ತಿ ಬಾಂಡಿಂಗ್ ಒಬ್ಬ ವ್ಯಕ್ತಿ ಜೊತೆಗಿದೆ ಅಂದ್ರೆ, ಎಲ್ಲ ಸುಖ ದುಃಖಗಳನ್ನೆಲ್ಲ ಹಂಚ್ಕೊಳ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಖಂಡಿತವಾಗಿ ಅನುಕೂಲ ಆಗುತ್ತೆ. ಅದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಲೈಫ್ ಪಾರ್ಟ್ನರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿರ್ಬೋದು, ಯಾರೇ ಇರಬಹುದು, ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅವ್ರ ಜೊತೆಗೆ. ಸೊ ಅದರಿಂದ ಸರಿಯಾದ ವ್ಯಕ್ತಿಗಳ ಜೊತೆಗೆ, ಅಂದ್ರೆ ಕೆಟ್ಟ ಜನರ ಸಹವಾಸ ಆಗಲ್ಲ. ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಕೆಟ್ಟ ಜನರ ಸಹವಾಸ ಆಗಲ್ಲ. ಒಳ್ಳೆಯ ಸರಿಯಾದ ವ್ಯಕ್ತಿಗಳೊಂದಿಗೇನೆ ನೀವು ಸರಿಯಾಗಿ ಒಳ್ಳೆ ಬಾಂಡಿಂಗು, ಮೀನಿಂಗ್ಫುಲ್ ರಿಲೇಷನ್ಶಿಪ್ ಅಂತೀವಿ, ಒಂದು ಅರ್ಥಪೂರ್ಣವಾದಂತಹ ಸ್ನೇಹ. ಅಂದರೆ ಇಬ್ಬರಿಗೂ ಸಹ ಅನುಕೂಲ, ಅದರಲ್ಲಿ ಇಬ್ಬರಿಗೂ ಸಹ ಗೌರವ, ಇಬ್ಬರಿಗೂ ಸಹ ಅನುಕೂಲ. ಸೊ ಇದು ಬಹಳ, ಇದೇನಾಗುತ್ತೆ ಗೊತ್ತಾ, ಏಳಿಗೆ, ಇಬ್ಬರಿಗೂ ಏಳಿಗೆ ಕೊಡುತ್ತೆ. ನಿಮಗೂ ಏಳಿಗೆ ಕೊಡುತ್ತೆ, ನೀವು ಯಾರ ಜೊತೆ ಪಾರ್ಟ್ನರ್ ಮಾಡ್ತಾರೆ ಅವ್ರಿಗೂ ಏಳಿಗೆ ಕೊಡುತ್ತೆ, ಒಳ್ಳೆ ಹೆಸರು ಕೊಡುತ್ತೆ ಅಂತ. ಸೊ ಅದರಿಂದಾಗಿ ಖಂಡಿತವಾಗಿ ನಿಮಗೆ ಏಳಿಗೆ ಅನ್ನುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ನೋಡಬಹುದಾಗಿರ್ತದೆ. ಇನ್ನು ಐದನೇದಾಗಿ ಜೀವನದಲ್ಲಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ. ಏನಾಗುತ್ತೆ, ನಿಮಗೆ ಈ ನೆಗೆಟಿವ್ ಫೀಲಿಂಗು, ನೆಗೆಟಿವ್ ಥಾಟ್ಸು, ಬರೇ ನೆಗೆಟಿವ್ ಯೋಚನೆ ಹೋಗ್ತಕೊಂಡು ಏನೇ ಕೈಯಾಗಿ ಹೋದ್ರೂ ಹೆದರಿಕೆ, ಇಂಥವೆಲ್ಲ ಕಡಿಮೆ ಆಗುತ್ತೆ. ಧೈರ್ಯ ಜಾಸ್ತಿ ಆಗುತ್ತೆ ನಿಮಗೆ. ಎಸ್, ನಾನು ಇದನ್ನು ಮಾಡೇ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ನನಗಿನ್ನೇನು
ತೊಂದರೆ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನಾನು ಚೆನ್ನಾಗೇ ಇರ್ತೀನಿ, ಇದನ್ನು ಪಾಸಿಟಿವ್ ಥಾಟ್ಸ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗೂ ನೀವು ದೀರ್ಘಕಾಲಿಕವಾದಂತಹ ಎಂತ ಹೇಳ್ತೀವಿ, ಲಾಂಗ್ ಟರ್ಮ್ ಬೆನಿಫಿಟ್ ಅಂತೀವಲ್ಲ, ಹತ್ರ ದೀರ್ಘಕಾಲಿಕವಾಗಿ ನಿಮಗೆ ಅನುಕೂಲ ಆಗುವಂತಹ ಕೆಲಸಗಳನ್ನು ಜಾಸ್ತಿ ಮಾಡ್ತೀರಾ. ಅಥವಾ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾಳೆ ಯಾವಾಗೋ ನನಗೆ ಒಳ್ಳೆ ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇನ್ವೆಸ್ಟ್ ಮಾಡೋದು, ಇನ್ನು ಯಾವಾಗೋ ನಿಮಗೆ ಇನ್ನೊಂದಿಷ್ಟೋ ವರ್ಷಗಳ ನಂತರ ನಿಮ್ಗೆ ಅನುಕೂಲ ಆಗಬೇಕು, ಎಷ್ಟೋ ತಿಂಗಳ ನಂತರ ನಿಮಗೆ ಅನುಕೂಲ ಆಗಬೇಕು ಅಂತ ಈಗಲಿಂದನೇ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ್ಕೊಳ್ತಕ್ಕಂಥದ್ದು. ಈ ಥರ ಲಾಂಗ್ ಟರ್ಮ್ ಬೆನಿಫಿಟ್ ನೋಡಿಕೊಂಡು ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಬಹಳಷ್ಟು ಕೆಲಸಗಳನ್ನು ಮಾಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಆದರೆ ಸಮಸ್ಯೆಗಳು, ಎಚ್ಚರಿಕೆಗಳು, ಕನ್ಯಾ ರಾಶಿಯ ಎಚ್ಚರಿಕೆಗಳು ಬಿಡುದಲ್ಲ, ಅದ್ರ ಬಗ್ಗೆ ತಿಳಿಸಿದ್ದೇನೆ. ಸೊ ಅದನ್ನು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಬಟ್ ಏಪ್ರಿಲ್ ತಿಂಗಳು ಹಾಗೂ ಅದರ ನಂತರದ ತಿಂಗಳಲ್ಲಿ ಕನ್ಯಾ ರಾಶಿಯವರ ಹಲವಾರು ಸಮಸ್ಯೆಗಳು, ಅದು ವಿಶೇಷವಾಗಿ ಸರ್ಪದೋಷ, ಕಾಳ ಸರ್ಪ ಯೋಗ ದೋಷ ಪರಿಹಾರಕ್ಕೆ ನಾವು ಒಂದು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲಾ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದ್ರೆ ಕಾಳ ಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹು ಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪ ಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪ ಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪ ಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ, ಅವತ್ತಿನ ದಿವಸ ಅಂದ್ರೆ ಗುರುವಾರ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ, ಆಶ್ಲೇಷ ಬಲಿ ಪೂಜೆ ಆಗಲಿದೆ, ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಆಗಲಿದೆ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ, ನವಗ್ರಹ ಶಾಂತಿ ಹೋಮಗಳಾಗಲಿದೆ, ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಈ ಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲಾ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲಾ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್, ಅಥವಾ ₹2 ಪರವಾಗಿಲ್ಲ, ₹5 ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಟುಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳ ಸರ್ಪದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳ ಸರ್ಪ ದೋಷ ಪರಿಹಾರ. ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳ ಸರ್ಪ ನಿಯಂತ್ರಕ ಮಣಿ,
ಈ ಕಾಳಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡ್ಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್. ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ ಬಿಂಬಗಳನ್ನ ₹1 ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. 2ನೇ ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲಾ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ, ಶಾಂತಿ ಹೋಮ, ಆಶ್ಲೇಷ, ಬರಿ ಪೂಜೆ ಇತ್ಯಾದಿ ಎಲ್ಲಾ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ನಿವಾಳಿಸಿ ಹುಂಡಿಯಲ್ಲಿ ಹಾಕಲಿಕ್ಕೆ ನಾಗಿನ ಬಿಂಬಗಳು ಹಾಗೂ ವಿಶೇಷವಾದಂತಹ ಈ ಕಾಳಸರ್ಪ ನಿಯಂತ್ರಕ ಮಣಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ತಡ ಮಾಡಬೇಡಿ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಅಥವಾ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಬಗ್ಗೆ ಗೊತ್ತಾಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.